ಹಾಲಿವುಡ್ ಗ್ಯಾಂಗ್ ಸ್ಟಾರ್ ಲುಕ್ ನಲ್ಲಿ ಟಾಕ್ಸಿಕ್ ನಲ್ಲಿ ಯಶ್ ಪವರ್ ಪ್ಯಾಕ್ಡ್ ಲುಕ್ ರಿವೀಲ್ ಆಗಿದೆ. ಬರ್ತ್ಡೇ ದಿನ ಅಭಿಮಾನಿಗಳಿಗೆ ಟೀಸರ್ ಗಿಫ್ಟ್ ಅನ್ನು ಕೊಟ್ಟಿದ್ದಾರೆ. ರಾಯ ಆಗಿ ಅಬ್ಬರಿಸಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್. ಡ್ಯಾಡಿ ಈಸ್ ಹೋಮ್ ಡೈಲಾಗ್ ನಲ್ಲಿ ಯಶ್ ಖದರ್. ಟಾಕ್ಸಿಕ್ ನಲ್ಲಿ ಹಾಲಿವುಡ್ ಟೆಕ್ನಾಲಜಿಯ ಅಬ್ಬರ ಕೂಡ ಜೋರಾಗಿದೆ. ಜಬರ್ದಸ್ತ್ ಟೀಸರ್ ನೋಡಿ ಅಭಿಮಾನಿಗಳು ಕೂಡ ತಮ್ಮ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಗೀತ್ ಮೋಹನ್ ದಾಸ್ ಆಕ್ಷನ್ ಕಟ್ ಹೇಳಿರುವಂತಹ ಸಿನಿಮಾ ಟೀಸರ್ ರಿಲೀಸ್ ಆದ 2 ಗಂಟೆಯಲ್ಲಿ ಭರ್ಜರಿ ವ್ಯೂಸ್ ಅನ್ನ ಕೂಡ ಪಡೆದುಕೊಂಡಿದೆ. 2 ಗಂಟೆಗೆ 2 ಮಿಲಿಯನ್ ವೀಕ್ಷಣೆಯನ್ನ ಪಡೆದುಕೊಂಡಿದೆ ಟಾಕ್ಸಿಕ್ ಟೀಸರ್. ಬಹಳಷ್ಟು ನಿರೀಕ್ಷೆಯನ್ನ ಕೂಡ ಹುಟ್ಟು ಹಾಕ್ತಾ ಇದೆ ಈ ಒಂದು ಟಾಕ್ಸಿಕ್ ನ ಟೀಸರ್. ಅದು ಹಾಲಿವುಡ್ ನ ರೇಂಜ್ಗೆ ಈ ಒಂದು ಟೀಸರ್ ಕಾಣ ಸಿಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೀರ್ತಿ ಪಾಟೀಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕೀರ್ತಿ, ಬಹಳಷ್ಟು ನಿರೀಕ್ಷೆಯನ್ನ ಹುಟ್ಟು ಹಾಕಿತ್ತು ಯಶ್ ರವರ ಮುಂದಿನ ಸಿನಿಮಾ ಯಾವುದು ಅಂತ ಹೇಳಿ. ಬಟ್ ಟಾಕ್ಸಿಕ್ ಅನ್ನೋದು ಗೊತ್ತಿತ್ತು. ಬಟ್ ಆದ್ರೆ ಅಭಿಮಾನಿಗಳ ನಿರೀಕ್ಷೆಯನ್ನ ಮೀರಿ ಟಾಕ್ಸಿಕ್ ಟೀಸರ್ 2 ಮಿಲಿಯನ್ ವ್ಯೂಸ್ ಅನ್ನ ಪಡೆದುಕೊಂಡಿದೆ. ಹೇಗೆ ಅನಿಸ್ತಾ ಇದೆ? ಏನ್ ಹೇಳ್ತಾ ಇದ್ದಾರೆ ಅಭಿಮಾನಿಗಳು ಅಂತ? ರಮ್ಯಾ, ಕಳೆದ ವರ್ಷ ಯಶ್ ಅವರ ಹುಟ್ಟುಹಬ್ಬದಂತೆ ಟಾಕ್ಸಿಕ್ ಗ್ಲಿಮ್ಸ್ ರಿಲೀಸ್ ಮಾಡಿದ್ರು. ಅದರ ಸಂದರ್ಭದಲ್ಲಿ ರಿಲೀಸ್ ಡೇಟ್ ಕೂಡ ಅನೌನ್ಸ್ ಮಾಡಿದ್ರು. ಅದರ ತಕ್ಕ ಹಾಗೆ ಈ ವರ್ಷ ಯಶ್ ಅವರು ಏನಾದ್ರು ಅಭಿಮಾನಿಗಳಿಗೆ ದರ್ಶನ ಕೊಡ್ತಾರ, ಅವರ ಮನೆ ಬಳಿ ಎಲ್ಲ ಅಭಿಮಾನಿಗಳ ಜೊತೆ ಸೇರಿ ಸೆಲೆಬ್ರೇಟ್ ಮಾಡ್ತಾರ ಅನ್ನೋಂತ ಒಂದು ಪ್ರಶ್ನೆ ಇತ್ತು. ಆದ್ರೆ ಅದಕ್ಕೆ ನಿನ್ನೆ ಯಶ್ ಅವರು ಉತ್ತರವನ್ನ ಕೊಟ್ಟರು. ಟಾಕ್ಸಿಕ್ ಸಿನಿಮಾದಲ್ಲಿ ಬ್ಯುಸಿ ಇರುವಂತಹ ಕಾರಣದಿಂದ ಇರಬಹುದು, ದೊಡ್ಡ ಮಟ್ಟದಲ್ಲಿ ನಾವು ದೊಡ್ಡ ರೀತಿಯಲ್ಲಿ ಭೇಟಿಯಾಗೋಣ ಅಂತ ಹೇಳಿದ್ರು. ಹಾಗೆ ಇವತ್ತು ಅವರ 40ನೇ ವರ್ಷದ ಹುಟ್ಟುಹಬ್ಬ. ಈ ಬೆನ್ನಲ್ಲೇ ಟಾಕ್ಸಿಕ್ ಟೀಸರ್ ಒಂದು ರಿಲೀಸ್ ಮಾಡಿದ್ದಾರೆ. 2 ನಿಮಿಷ 51 ಸೆಕೆಂಡ್ ಇರುವಂತಹ ಈ ಟೀಸರ್ ನಲ್ಲಿ ಹಾಲಿವುಡ್ ರೇಂಜ್ ನಲ್ಲಿ ಈ ಸಿನಿಮಾದ ಮೇಕಿಂಗ್ ಇದೆ ಅನ್ನುವಂಥದ್ದನ್ನ ಸದ್ಯ ಟೀಸರ್ ಮೂಲಕ ಎಲ್ಲ ದೃಶ್ಯಾವಳಿಗಳನ್ನ ನಾವು ನೋಡಬಹುದು. ಅಂದ್ರೆ ಆದಷ್ಟು ಜನಕ್ಕೆ ಒಂದ್ಸಲ ಟೀಸರ್ ನೋಡಿದ ತಕ್ಷಣ ಅರ್ಥ ಆಗೋದಿಲ್ಲ ಏನಿರಬಹುದು, ಯಾವ್ದ್ರ ಮೇಲೆ ಇದನ್ನ ಮಾಡಿರಬಹುದು ಅಂತ. ಅಂದ್ರೆ ಹಿಂದೆ ಗ್ಲಿಮ್ಸ್ ರಿಲೀಸ್ ಆಗಿತ್ತು, ಆ ಸಂದರ್ಭದಲ್ಲಿ ಡ್ರಗ್ಸ್ ಮಾಫಿಯಾ ಮೇಲೆ ಈ ಸಿನಿಮಾ ಬರ್ತಾ ಇದೆ ಅನ್ನೋದು ಗೊತ್ತಾಗಿತ್ತು. ಆದ್ರೆ ಈಗ ಟೀಸರ್ ನಲ್ಲಿ ರಿಲೀಸ್ ಆಗಿರುವಂತದ್ದು, ಅದರಲ್ಲೂ ಯಶ್ ಅವ್ರು ಹೇಳುವಂತ ಒಂದೇ ಒಂದು ಡೈಲಾಗ್, ಡ್ಯಾಡ್ ಈಸ್ ಬ್ಯಾಕ್ ಅನ್ನುವಂಥದ್ದು ಒಂದು ಡೈಲಾಗ್ ಇರಬಹುದು. ಯೂನಿವರ್ಸಲ್ ಟೀಸರ್ ಆಗಿ ಎಲ್ಲಾ ಅಭಿಮಾನಿಗಳಿಗೂ ಇದು ಕನೆಕ್ಟ್ ಆಗ್ತಿರುವಂತದ್ದು. ಅದರಲ್ಲೂ ಸಹ ಕುಟುಂಬ ಒಂದು ಅಗಲಿದ ಮಗನ ಅಂತ್ಯ ಸಂಸ್ಕಾರ ಮಾಡ್ತಿದ್ದ ಸಂದರ್ಭದಲ್ಲಿ ಮೃತಪಟ್ಟವರ ತಂದೆ ಒಂದು ಮಾತು ಹೇಳ್ತಾರೆ, ನನ್ನ ಮಗನಿಗೆ ನೆಮ್ಮದಿ ಅಂತ್ಯ ಸಂಸ್ಕಾರ ಸಿಗಬೇಕು, ಅವನು ಇಲ್ಲಿಗೂ ಬರ್ತಾನ ಅಂತ ಡೈಲಾಗ್ ಹೇಳ್ತಾರೆ. ಆ ಒಂದು ಪ್ರಶ್ನೆಗೆ ಯಶ್ ಅವರ ಒಂದು ಎಂಟ್ರಿ ಇರ್ಬೋದು, ಆ ವಿಂಟೇಜ್ ಕಾರ್ ನಲ್ಲಿ ಬರುವಂತಹ ಆ ಎಂಟ್ರಿ ಸೀನ್ ಇಂದ ಶುರುವಾಗುವಂತದ್ದು, ಜೊತೆಗೆ ಬುಲೆಟ್ ಸೌಂಡ್ ಇರ್ಬೋದು, ಪ್ರತಿಯೊಂದು ಸಹ ಎಲ್ರಿಗೂ ಸಹ ಅಭಿಮಾನಿಗಳಿಗೆ ಇದು ಕಂಗಾಲ್ ಟೀಸರ್. ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಮ್ಮ ಕರ್ನಾಟಕದವರಿಗೆ, ನಮ್ಮ ಕನ್ನಡಿಗರಿಗೆ ಈ ಟೀಸರ್ ಎಷ್ಟರ ಮಟ್ಟಿಗೆ ಇಷ್ಟ ಆಯ್ತು ಅನ್ನೋದು ಪ್ರಶ್ನೆ. ಯಾಕೆಂದ್ರೆ ಎಲ್ಲೂ ಒಂದು ಪದಾನು ಕನ್ನಡ ಬಳಕೆ ಇಲ್ಲ. ಕನ್ನಡಕ್ಕೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿದಂತಹ ಯಶ್ ಅವರು ಎಲ್ಲೂ ಕನ್ನಡ ಪದ ಬಳಕೆ ಮಾಡಿಲ್ವಲ್ಲ ಅನ್ನೋ ಒಂದು ಎಲ್ಲೋ ಅಸಮಾಧಾನ ಇರುತ್ತೆ ಅಂತ ಕಾಣಿಸುತ್ತಾ? ರಮ್ಯಾ ಅವರೇ, ಈ ಹಿಂದೆ ಸಹ ನೀವ್ ಹೇಳ್ದಾಗೆ ಅವ್ರು ಹೇಳಿದ್ರು ಯಶ್ ಅವರು, ಅಂದ್ರೆ ನಾನೆಲ್ಲಿಗೂ ಹೋಗಲ್ಲ, ಎಲ್ರು ಇಲ್ಲಿ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರು. ಅಂದ ಹಾಗೆ ಸ್ಟಾರ್ಸ್ ಇರ್ಬೋದು, ಈಗ ಪಂಚ ತಾರೆಯರು ನಯನತಾರ, ಕಿಯಾರಾ ಅಡ್ವಾಣಿ, ಯಾರ್ಯಾರಿದ್ದಾರೆ, ರುಕ್ಮಿಣಿ ವಾಸನ್, ಪ್ರತಿಯೊಬ್ರು ಬೇರೆ ಬೇರೆ ಭಾಷೆಯಲ್ಲಿ ಅವರದೇ ಆದಂತಹ ಚಾಪನ್ನ ಮೂಡಿಸಿರುವಂತಹ ಪಂಚ ತಾರೆಯರು ಈಗ ಟಾಕ್ಸಿಕ್ ಸಿನಿಮಾದಲ್ಲಿ ಅಭಿನಯಿಸ್ತಿರುವಂತದ್ದು. ಅದರಲ್ಲೂ ಸಹ ಈ ಸಿನಿಮಾ ಮುಖ್ಯವಾಗಿ ಇಂಗ್ಲಿಷ್ ಹಾಗೂ ಕನ್ನಡದಲ್ಲಿ ಮೂಡಿ ಬಂದಿರುವಂತದ್ದು. ಶೂಟಿಂಗ್, ಚಿತ್ರೀಕರಣ ಪ್ರತಿಯೊಂದು ಏನಿದೆ ಏಕಕಾಲಕ್ಕೆ 2 ಭಾಷೆಯಲ್ಲಿ ಮೂಡಿ ಬಂದಿದೆ. ಹೀಗಾಗಿ ಓವರ್ ಆಲ್ ಯಶ್ ಅವರ ಮೈಂಡ್ ಸೆಟ್ ಹಾಲಿವುಡ್ ರೇಂಜ್ ನಲ್ಲಿ ಮಾಡ್ಬೇಕು, ಎಲ್ರಿಗೂ ಸಹ ಯೂನಿವರ್ಸಲ್ ಆಗಿ ನನ್ನ ಸಿನಿಮಾ ಕನೆಕ್ಟ್ ಆಗ್ಬೇಕು ಅಂತ ಕಾರಣಕ್ಕೆ ಇದನ್ನ ಫೇರಿ ಟೇಲ್ಸ್ ಫಾರ್ ಗ್ರೋನ್ ಅಪ್ಸ್ ಅನ್ನೋದು ಹೇಳಿದ್ದಾರೆ. ಹೀಗಾಗಿ ಒಂದಷ್ಟು ಅಡಲ್ಟ್ ಸೀನ್ಸ್ ಕೂಡ ಅದರಲ್ಲಿ ಇರುವಂತದ್ದು. ಎಲ್ಲೋ ಒಂದಷ್ಟು ಕಡೆ ಅಭಿಪ್ರಾಯಗಳು ಕೂಡ ಬರ್ತಾ ಇರುವಂತದ್ದು. ಮುಂಚೆ ಯಶ್ ಅವರೇ ಹೇಳಿರೋ ಹಾಗೆ ಫೇರಿ ಟೇಲ್ಸ್ ಫಾರ್ ಗ್ರೋನ್ ಅಪ್ಸ್ ಅಂತ ಹೇಳಿದ್ದಾರೆ. ಹೀಗಾಗಿ ನಾವು ಗ್ರೋನ್ ಅಪ್ ಥಿಂಕಿಂಗ್ ಅಲ್ಲಿ ಮೈಂಡ್ ಸೆಟ್ ಇಟ್ಕೊಂಡೆ ಸಿನಿಮಾವನ್ನ ನೋಡ್ಬೇಕು ಅನ್ನುವಂಥದ್ದು ಅವರ ಅಭಿಮಾನಿಗಳ ಅಭಿಪ್ರಾಯ. ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ. ಯೂನಿವರ್ಸಲ್ ಆಗಿ ಕಾನ್ಸೆಪ್ಟ್ ಇಟ್ಕೊಂಡು ಈ ಒಂದು ಟೀಸರ್ ರಿಲೀಸ್ ಮಾಡದಂತೆ ಕಾಣಿಸ್ತಾ ಇದೆ. ಬಹಳ ನಿರೀಕ್ಷೆಗೂ ಮೀರಿ ವ್ಯೂಸ್ ಅನ್ನ ಪಡ್ಕೊಳ್ತಾ ಇದೆ.